ರಾಜ್ಯದ ಕೆಲ ಜಿಮ್ಗಳಲ್ಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡುವಂತ ವ್ಯವಸ್ಥಿತ ಜಾಲವೊಂದು ಕಾರ್ಯಾಚರಿಸ್ತಾ ಇದೆ ಅನ್ನುವಂತ ಆರೋಪ ಕೇಳಿಬರ್ತಾ ಇದೆ. ದಾವಣಗೆರೆಯಲ್ಲಿ ಜಿಮ್ಮಿಗೆ ಬಂದಂತ ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಅವರ ಫೋಟೋ ತೆಗೆದುಕೊಂಡು ನಂತರ ಅದನ್ನೇ ಮುಂದಿಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ ಅನ್ನೋ ಆರೋಪ. ದಾವಣಗೆರೆಯ ಪವರ್ ಫಿಟ್ನೆಸ್ ಕ್ಲಬ್ ಹೆಸರಿನ ಜಿಮ್ನ ಮೇಲೆ ಈ ರೀತಿಯ ಆರೋಪ ಕೇಳಿಬಂದಿರೋದು. ಜಿಮ್ ಟ್ರೈನರ್ ಇಸ್ಮಾಯಿಲ್ ಎಂಬಾತನ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಈತ ಹಿಂದೂ ಹೆಸರಲ್ಲಿ ಮಹಿಳೆಯರನ್ನ ಪರಿಚಯ ಮಾಡಿಕೊಳ್ತಾ ಇದ್ದ, ಅವರ ಜೊತೆ ಸಲುಗಿಯಿಂದ ಮಾತನಾಡ್ತಾ ಇದ್ದ, ನಂತರ ಫೋಟೋ ಎಲ್ಲ ತೆಗೆದುಕೊಂಡು ಆ ಫೋಟೋವನ್ನು ಮುಂದಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇಸ್ಮಾಯಿಲು ತನ್ನನ್ನು ತಾನು ಆಕಾಶ್ ಅಂತ ಪರಿಚಯ ಮಾಡಿಕೊಳ್ತಾ ಇದ್ದ. ಆಕಾಶ್ ಅನ್ನೋ ಹೆಸರಿನಲ್ಲಿ ಹಿಂದೂ ಮಹಿಳೆಯರನ್ನ ಪರಿಚಯಿಸಿಕೊಂಡು ಅವರನ್ನ ನಂತರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದೇ ವ್ಯಕ್ತಿಯ ಕಿರುಕುಳದಿಂದಾಗಿ ಹಿಂದೂ ಮಹಿಳೆಯೊಬ್ಬರು ಆತ್ಮಹತ್ಯೆಗೂ ಯತ್ನಿಸಿದ್ದಾರೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ವ್ಯಕ್ತಿಯ ಫೋಟೋವನ್ನು ನೋಡ್ತಾ ಇದ್ದೀರಿ. ಇಸ್ಮಾಯಿಲು ಈತ ಆಕಾಶ್ ಅನ್ನೋ ಹೆಸರಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದ ಹಿಂದೂ ಮಹಿಳೆಯರನ್ನ. ಈಗ ಪೊಲೀಸರು ಈತನನ್ನು ವಶಕ್ಕೆ ಪಡೆದಿದ್ದಾರೆ. ಇದರ ವಿರುದ್ಧ ಈಗ ಹಿಂದೂ ಸಂಘಟನೆಗಳು ಸಿಡಿದೆದ್ದಿದ್ದಾವೆ. ಜಿಮ್ನಲ್ಲಿ ಈ ರೀತಿಯ ಕೃತ್ಯಗಳು ನಡೀತಾ ಇರೋದು ಅಲ್ಲಲ್ಲಿ ವರದಿಯಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಾಗಿತ್ತು, ಈಗ ದಾವಣಗೆರೆಯಲ್ಲಾಗ್ತಾ ಇದೆ. ಇದರ ಹಿಂದೆ ವ್ಯವಸ್ಥಿತ ಜಾಲ ಇದೆ. ಇದು ಜಿಮ್ ಜಿಹಾದ್ ಅಂತ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆರೋಪಿಸ್ತಾ ಇದ್ದಾರೆ. ಈ ಜಿಮ್ನ ಮುಂದೆ ಪ್ರತಿಭಟನೆಯನ್ನ ಕೂಡ ಕಾರ್ಯಕರ್ತರು ಮಾಡಿದ್ದಾರೆ. ಹಿಂದೂ ಜಾಗರಣ ವೇದಿಕೆ, ಶ್ರೀರಾಮ್ ಸೇನೆ ಜಿಮ್ನ ಫ್ಲೆಕ್ಸ್ ಬೋರ್ಡ್ ಅನ್ನು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈತನನ್ನ ಗಡೀಪಾರು ಮಾಡಬೇಕು ಈ ಇಸ್ಮಾಯಿಲ್ ಅನ್ನ ಅಂತ ಒತ್ತಾಯಿಸ್ತಾ ಇದ್ದಾರೆ. ಮಹಿಳೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರದೇ ಇದ್ರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಳ್ಳಲಿ ಅಂತ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಒತ್ತಾಯಿಸ್ತಾ ಇರೋದು. ಮರ್ಯಾದೆಗೆ ಅಂಜಿ ಕಂಪ್ಲೇಂಟ್ ಕೊಡೋದಕ್ಕೆ ಆ ಮಹಿಳೆ ತಯಾರಿಲ್ಲ. ಅದಕ್ಕಾಗಿ ಪೊಲೀಸರೇ ಸ್ವಯಂ ಪ್ರೇರಿತವಾಗಿ ಕೇಸು ದಾಖಲಿಸಿಕೊಂಡು ಈತನವನ್ನ ಅರೆಸ್ಟ್ ಮಾಡಬೇಕು, ನಂತರ ಗಡೀಪಾರು ಕೂಡ ಮಾಡಬೇಕು ಅಂತ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಶ್ರೀರಾಮ ಸೇನೆ ಮತ್ತು ಹಿಂದೂ ಜಾಗರಣ ವೇದಿಕೆ ಇದರ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಮತ್ತು ಹಿಂದೂ ಜಾಗರಣ ವೇದಿಕೆ ಸೇರ್ಬಿಟ್ಟು ಲವ್ ಜಿಹಾದ್ ರಾಜ್ಯದಲ್ಲಿ ನಡೀತಿದೆ ಅಂತೇಳಿ ಸಾಕಷ್ಟು ಬಾರಿ ಹೋರಾಟಗಳು, ಮನವಿ ಕೊಡೋದು ಬೇರೆ ಇದೇ ಸತತವಾಗಿ ನಡೀತಾ ಇತ್ತು. ಪ್ರತಿದಿನ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ. ಲಾಸ್ಟ್ ಟೈಮು ಹುಬ್ಳಿಯಲ್ಲಾಯಿತು, ಧಾರವಾಡದಲ್ಲಾಯಿತು, ಬೆಂಗಳೂರಲ್ಲಾಯಿತು. ಲವ್ ಜಿಹಾದ್ ಅನ್ನೋದು ಮುಗೀತು, ಕಾರ್ಪೊರೇಟರ್ ಜಿಹಾದ್ ಅನ್ನೋದು ಮುಗೀತು. ಈಗ ಜಿಮ್ ಜಿಹಾದ್ ಅನ್ನೋದನ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಬೆಂಗಳೂರಲ್ಲಿ ಸಮೇತನೂ ಜಿಮ್ ಜಿಹಾದ್ ಅಂತ ಆಗಿದೆ, ಧಾರವಾಡದಲ್ಲಿ ಸಮೇತ ಆಗಿದೆ, ಹುಬ್ಳಿಯಲ್ಲಾಗಿದೆ. ಈಗ ದಾವಣಗೆರೆಯ ಪವರ್ ಫಿಟ್ನೆಸ್ ಎಂಬ ಓನರ್ ಕಮ್ ಟ್ರೈನರು ಇಸ್ಮಾಯಿಲ್ ಅಂತೇಳಿ ಅವನು ಇಲ್ಲಿ ಬರ್ತಕ್ಕಂಥ ವಿವಾಹಿತ ಮಹಿಳೆ ಮತ್ತು ಕಾಲೇಜ್ನಲ್ಲಿರ್ತಕ್ಕಂಥ ಹುಡುಗಿಯರುಗಳ್ನ ಹಿಂದೂ ಹೆಸರು ಹೇಳ್ಕೊಂಡು ಅವ್ರ ಹತ್ರ ವಿಡಿಯೋಗಳು ಅದನ್ನು ಇದನ್ನು ಮಾಡ್ಕೊಂಡು ಟ್ರಯಲ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಸಮೇತನೂ ವಿಡಿಯೋ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಗಂಡಂದ್ರಿಗೆ ಕರೆಸಿ ಹಣದ ಬೇಡಿಕೆ ಇಟ್ಟು ಹಣನೂ ಅವ್ರ ಹತ್ರ ಪಡೆಯೋದಲ್ಲದೆ ನಿನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತೀನಿ ಅಂತೇಳಿ ದೈಹಿಕವಾಗಿ ನನ್ನ ಜೊತೆ ಚೆನ್ನಾಗಿರ್ಬೇಕಂತೇಳಿ ಈ ಥರ ಅವನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾನೆ.
ಆಮೇಲೆ ದಾವಣಗೆರೆ ನಗರದಲ್ಲಿ ಸಾಕಷ್ಟು ಜಿಮ್ಮಲ್ಲಿ ಟ್ರೈನರ್ಗಳು ಇದೇ ಥರ ನಡೀತಿದೆ. ಇದಕ್ಕೆ ದಾವಣಗೆರೆಯ ಜಿಮ್ ಒಂದರಲ್ಲಿ ಹಿಂದೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವರ ಅಶ್ಲೀಲ ಚಿತ್ರಗಳನ್ನ ತೆಗೆದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಎಂಬ ಆರೋಪಿಸಿ ಈಗ ಹಿಂದೂ ಪರ ಸಂಘಟನೆಗಳು ದಾವಣಗೆರೆಯ ಸರಸ್ವತಿ ನಗರದಲ್ಲಿರುವಂತಹ ಪವರ್ ಫಿಟ್ನೆಸ್ ಕ್ಲಬ್ ಮೇಲೆ ದಾಳಿ ಮಾಡಿದ್ದಾರೆ. ಪವರ್ ಫಿಟ್ನೆಸ್ ಕ್ಲಬ್ನ ಬೋರ್ಡ್ ಅನ್ನು ಸಹ ಹೊಡೆದಾಕಿದ್ದಾರೆ. ಇನ್ನು ಪವರ್ ಫಿಟ್ನೆಸ್ ಕ್ಲಬ್ನ ಮಾಲೀಕ ಮತ್ತು ಜಿಮ್ ಟ್ರೈನರ್ ಆಗಿರುವಂತಹ ಇಸ್ಮಾಯಿಲ್ ಎಂಬಾತ ಹಿಂದೂ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಅವರ ಜೊತೆ ಸಲುಗೆಯನ್ನು ಬೆಳೆಸಿ, ತನ್ನ ಹೆಸರು ಆಕಾಶ್ ಅಂತ ಹೇಳಿ ಅವರ ಜೊತೆ ಸಲುಗೆಯನ್ನು ಬೆಳೆಸಿ ಅವರ ಖಾಸಗಿ ಚಿತ್ರಗಳನ್ನು ತೆಗೆದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಆರೋಪಿಸಿ ಈಗ ಶ್ರೀರಾಮ ಸೇನೆ ಮತ್ತು ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ಪ್ರತಿಭಟನೆಯನ್ನು ಸಹ ನಡೆಸ್ತಾ ಇರೋದು. ಸರ್, ಏನು ಹೇಳ್ತೀರಿ ಈ ಘಟನೆ ಬಗ್ಗೆ? ಈಗ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ನಾವು ಈ ಥರದ ಘಟನೆಗಳನ್ನು ನಾವು ಕೇಳ್ತಾ ಇದ್ವಿ. ದುರಂತ ಅಂದರೆ ಇವತ್ತು ನಮ್ಮ ದಾವಣಗೆರೆಗೂ ಸಹ ಈ ರೀತಿಯ ಜಿಹಾದ್ಗಳು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ವಿ. ಇದು ನಿಜವಾಗ್ಲೂ ಅತ್ಯಂತ ಖಂಡನೀಯ ವಿಚಾರ. ಇದು ಇಡೀ ಜಿಲ್ಲಾಡಳಿತ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಳ್ಳುವಂಥ ವಿಚಾರ. ಇವತ್ತು ಒಂದು ಜಿಮ್ನಲ್ಲಿ 14-15 ಜನ ಯುವತಿಯರನ್ನು ಈ ಥರ ದುರುಪಯೋಗ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ವಿ. ಇದೇ ರೀತಿ ಸುಮಾರು 15-20 ಜಿಮ್ಗಳು ದಾವಣಗೆರೆಯಲ್ಲಿ ಇದ್ದಾವೆ. ಆ ಎಲ್ಲ ಜಿಮ್ಗಳಲ್ಲೂ ಸಹ ಈ ರೀತಿಯ ತನಿಖೆ ಆಗಬೇಕು. ಯಾರು ಇಸ್ಮಾಯಿಲ್ ಇದ್ದಾನೆ ಇವನನ್ನು ಗಡೀಪಾರು ಮಾಡಬೇಕು. ಹಿಂದೂ ಜಾಗರಣ ವೇದಿಕೆ ಮುಖಂಡರಾದಂತಹ ಸತೀಶ್ ಪೂಜಾರಿ ಅವರು ಸಹ ಇದ್ದಾರೆ. ಸರ್, ಈಗ ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇದ್ವಿ ಜಿಮ್ ಜಿಯಾದ ಘಟನೆಗಳನ್ನೆಲ್ಲ. ನೀವು ಈಗ ದಾವಣಗೆರೆಯಲ್ಲೂ ಸಹ ಇದೇ ರೀತಿ ಘಟನೆ ನಡೆದಿದೆ ಅಂತ ಆರೋಪಿಸ್ತಾ ಇದ್ರಿ, ಏನು ಹೇಳ್ತೀರಿ ಸರ್? ಪ್ರತಿ ಸಲ ಈ ರೀತಿಯ ದೂರುಗಳು ಬರ್ತಾ ಇದೆ. ಹಾಗಾಗಿ ಜಿಮ್ಮಿನ ಮಾಲೀಕರಿಗೂ ನಾನು ಆಗ್ರಹ ಪಡಿಸ್ತೀನಿ, ನಿಮ್ಮ ಜಿಮ್ಮಿನ ಟ್ರೈನರ್ಗಳನ್ನ ಅಕ್ಕ ತಂಗಿಯರಾಗಿ, ಅಮ್ಮ ಚಿಕ್ಕಮ್ಮರನ್ನಾಗಿ ನೋಡುವಂತವರ ಜೊತೆಗೆ ನಿಮ್ಮ ಟ್ರೈನರ್ಗಳನ್ನ ಮಾಡಿ. ಚಿಕ್ಕಮ್ಮನ ಮಕ್ಕಳನ್ನ ಅಂದರೆ ಅಕ್ಕ ತಂಗಿಯರನ್ನು ಮದುವೆಯಾಗುವವರ ಜೊತೆಗೆ ಟ್ರೈನ್ಗಳನ್ನು ಕೊಡೋದಕ್ಕೆ ಬಿಡಬೇಡಿ. ಮುಸಲ್ಮಾನ ಟ್ರೈನರ್ಗಳಿಗೆ ಸಂಪೂರ್ಣ ಬಹಿಷ್ಕಾರ ಹಾಕಬೇಕು ಅನ್ನೋದು ಹಿಂದೂ ಜಾಗರಣ ವೇದಿಕೆ ಆಗ್ರಹ. ಜೊತೆಗೆ ಪ್ರತಿಯೊಂದು ಜಿಮ್ ಮಾಲೀಕರಲ್ಲಿಯೂ ನಮ್ಮ ವಿನಂತಿ ಏನು ಕೇಳಿದ್ರೆ, ನಿಮ್ಮ ಟ್ರೈನರ್ಗಳ ಅನುಮತಿ ಪತ್ರ ಇದ್ರೆ ಮಾತ್ರ ಟ್ರೈನಿಂಗ್ ಅನ್ನು ಕೊಡಬೇಕು. ಜೊತೆಗೆ ಹೆಣ್ಣು ಮಕ್ಕಳ ಟ್ರೈನಿಂಗ್ ಕೊಡುವಂತಹ ಪರಿಸ್ಥಿತಿಗೆ ತಂದು ನಿಮ್ಮ ಜಿಮ್ಮಿಗೆ ಬರುವ ಹೆಣ್ಣು ಮಕ್ಕಳನ್ನು ನಿಮ್ಮ ಅಕ್ಕ ತಂಗಿಯರಂದು ಭಾವನೆಯಲ್ಲಿ ಇಟ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.